2024 ಲೋಕಸಭಾ ಚುನಾವಣೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ನೇತೃತ್ವದ ಬಿಜೆಪಿ 200ರ ಗಡಿ ಮುಟ್ಟೋದು ಕಷ್ಟನ? ಆಂತರಿಕ ಸಮೀಕ್ಷೆಯೇ ಇಂಥದ್ದನ್ನ ಹೇಳ್ತಿದೆ ಅಂತ ಬಿಜೆಪಿ ಒಳಗೆ ಚರ್ಚೆ ಶುರುವಾಗಿದೆಯಾ? ಕಾರಣ ಇಷ್ಟೇ, ಒಬ್ರು ಚುನಾವಣಾ ರಾಜಕೀಯವನ್ನ ಸುದೀರ್ಘ ವರ್ಷಗಳ ಕಾಲ ಕಂಡಂತಹ ಇಡೀ ಭಾರತದ ಪ್ರಭಾವಿ ಮುಖ್ಯಮಂತ್ರಿಯೊಬ್ಬರ ಟ್ವೀಟ್, ಮತ್ತೊಂದು ರಾಜಕೀಯ ವಿಶ್ಲೇಷಕ ಮತ್ತು ಇಡೀ ದೇಶದ ಪ್ರತಿ ವಿಧಾನಸಭಾ ಕ್ಷೇತ್ರ ಮತ್ತು ಪ್ರತಿ ಲೋಕಸಭಾ ಕ್ಷೇತ್ರಗಳ ಎಲ್ಲ ಡಾಟಾ ಇಟ್ಕೊಂಡಿರುವಂತಹ ಅಸಲಿ ಚಾಣಕ್ಯ ಇಬ್ರು ಕೂಡ ಒಂದು ಸಂಗತಿಯನ್ನ ಸ್ಪಷ್ಟವಾಗಿ ಹೇಳ್ತಿದ್ದಾರೆ. ಯಾರವರು? ಅದಕ್ಕೂ ಮುಂಚೆ ಒಂದು ಟ್ವೀಟ್ ನಿಮಗೆ ತೋರಿಸಬೇಕು. ಜುಲೈ 17, 2022 2023ರ ಕರ್ನಾಟಕ ವಿಧಾನಸಭಾ ಚುನಾವಣೆಯ ರಿಸಲ್ಟ್ ಬರೋಕೆ 10 ತಿಂಗಳು ಮುಂಚೆನೆ ಸ್ಪಷ್ಟವಾಗಿ ಹೇಳಿದ್ರು, ಕರ್ನಾಟಕದಲ್ಲಿ ಮೋದಿ ಅಲೆ ಅಥವಾ ಬಿಜೆಪಿ ಅಲೆ ಇಲ್ಲ ಅಂತ. ಯಾರವರು? ಚಾಣಕ್ಯ ಪೊಲಿಟಿಕಲ್ ಕನ್ಸಲ್ಟೆನ್ಸಿ ಇಟ್ಕೊಂಡಿರುವಂತಹ ರಾಜಕೀಯ ವಿಶ್ಲೇಷಕ ಪಾರ್ಥದಾಸ್ ಅವರು ಸ್ಪಷ್ಟವಾಗಿ ಹೇಳಿದ್ರು, ಟ್ವೀಟ್ ಮಾಡಿದ್ರು. ಸರ್ಪ್ರೈಸಿಂಗ್ ರಿಸಲ್ಟ್ಸ್, ಮಧ್ಯಪ್ರದೇಶ್ ಲೋಕಲ್ ಬಾಡಿ ರಿಸಲ್ಟ್ಸ್. ಐ ಆಮ್ ರೋಮಿಂಗ್ ನಾರ್ದರ್ನ್ ಕರ್ನಾಟಕ ರೀಸೆಂಟ್ಲಿ. ಐ ಕ್ಯಾನ್ ಸೇ ವಿತ್ ಕಾನ್ಫಿಡೆನ್ಸ್ ದಟ್ ಬಿಜೆಪಿ ಆರ್ ಮೋದಿ ಲಾಸ್ಟ್ ದ ಐ. ಸ್ಪಷ್ಟವಾಗಿ ಹೇಳಿದ್ರು. 2023ರ ಕರ್ನಾಟಕ ವಿಧಾನಸಭಾ ಚುನಾವಣೆಯ ರಿಸಲ್ಟ್ ಬಂದಾಗ ಸ್ಪಷ್ಟವಾಗಿ ಗೊತ್ತಾಯ್ತು, ಬಿಜೆಪಿ 66 ಸ್ಥಾನ ಗೆಲ್ತು, ಕಾಂಗ್ರೆಸ್ 136 ಸ್ಥಾನಗಳನ್ನ ಗೆದ್ದಿತ್ತು. ಬಹುದೊಡ್ಡ ದಿಗ್ವಿಜಯವನ್ನ ಸಾಧಿಸಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು. ಈಗ ಇದೇ ಪಾರ್ಥದಾಸ್ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಯೂಸ್ ಶಿಫ್ಟ್ ಈಸ್ ಹ್ಯಾಪನಿಂಗ್ ಇನ್ ಬಿಹಾರ್, ವೆಸ್ಟ್ ಬೆಂಗಾಲ್, ರಾಜಸ್ಥಾನ್, Karnataka. Hashtag Lok Sabha election 2024. Focus on Bihar. 17 months is going to give a very tough challenge to 10 years. ಕಳೆದ 17 ತಿಂಗಳುಗಳ ವಿದ್ಯಮಾನಗಳು ಹಿಂದಿನ 10 ವರ್ಷಗಳ ಆಡಳಿತಕ್ಕೆ ಬಹುದೊಡ್ಡ ಕಠಿಣ ಸ್ಪರ್ಧೆಯನ್ನು ಒಡ್ಡುತ್ತೆ, ಬಹುದೊಡ್ಡ ವಿದ್ಯಮಾನ ಆಗತ್ತೆ. ಯಾರು ಯೋಚಿಸದ, ಊಹಿಸದ ರೀತಿಯ ರಿಸಲ್ಟ್ ಬರುತ್ತೆ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿದ್ದಾರೆ. ವಿಶೇಷ ಅಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಕೂಡ ಇವತ್ತೊಂದು ಟ್ವೀಟ್ ಮಾಡಿ ಸ್ಪಷ್ಟವಾಗಿ ಈ ಸಂಗತಿಯನ್ನ ದಾಖಲಿಸಿದ್ದಾರೆ. ಏನ್ ಹೇಳಿದ್ದಾರೆ? ಫುಲ್ ಸ್ಕ್ರೀನ್ ಅಲ್ಲಿ ಸಿದ್ದರಾಮಯ್ಯ ಅವರ ಟ್ವೀಟ್ ಅನ್ನ ನಿಮಗೆ ತೋರಿಸ್ತಿದ್ದೀನಿ ನೋಡಿ. ತಾವೇ ನಡೆಸಿರುವ ಆಂತರಿಕ ಸಮೀಕ್ಷೆಯಲ್ಲಿ ಬಿಜೆಪಿ ಇಂಡಿಯಾ ಕೇವಲ 200 ಲೋಕಸಭಾ ಸೀಟುಗಳನ್ನು ಗೆಲ್ಲುವುದು ಕಷ್ಟ ಎನ್ನುವುದು ಅವರಿಗೆ ಗೊತ್ತಾಗಿದೆ. ಹೀಗಾಗಿ ತಂತ್ರಗಾರಿಕೆ ಕಾರಣದಿಂದ 400 ಸೀಟು ಗೆಲ್ಲುವುದಾಗಿ ಹೇಳುತ್ತಿದ್ದಾರೆ. ದೇಶದ ಜನರನ್ನ ನಿರಂತರವಾಗಿ ಮೂರ್ಖರನ್ನಾಗಿಸುತ್ತೇವೆ ಎಂದು ಹೊರಟವರೇ ಜನರ ಎದುರು ಮೂರ್ಖರಾಗುತ್ತಾರೆ. ಈ ಬಾರಿ 400 ದಾಟುತ್ತೇವೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಅವರು ಹೇಳುತ್ತಾರೆ. ಆದರೆ ಅಭಿವೃದ್ಧಿ ಶೂನ್ಯ ಆಡಳಿತವೇ ಅವರ ಈವರೆಗಿನ ಸಾಧನೆ. ಅಭಿವೃದ್ಧಿ ಮಾಡಿದ್ದರೆ ಟ್ರೈಲರ್ ಆರಂಭವಾಗುತ್ತಿತ್ತು. ಹಾಗಾಗಿ ಇನ್ನೂ ಬಾಕಿ ಉಳಿದಿರುವುದು ಸುಳ್ಳಿನ ಪಿಕ್ಚರ್ ಮಾತ್ರ ಅನ್ನೋದನ್ನ ದಾಖಲಿಸಿದ್ದಾರೆ. ಸ್ಪಷ್ಟವಾಗಿ ಹೇಳಿದ್ದಾರೆ. ಬಿಜೆಪಿಯ ಆಂತರಿಕ ಸಮೀಕ್ಷೆ ಹೇಳ್ತಿದೆ, ಈ ಸಲ ಬಿಜೆಪಿ 200 ಸ್ಥಾನಗಳನ್ನು ಗಳಿಸುವುದು ಕೂಡ ಕಷ್ಟ ಆಗ್ತಿದೆ ಅನ್ನೋದನ್ನ ಹೇಳಿದ್ದಾರೆ. ಅರೆ, ಪಾರ್ಥದಾಸ್ ಅವರು ಹೇಳ್ತಿರುವಂತದ್ದೇನು? ಬಿಹಾರದಲ್ಲಿ ಒಟ್ಟು 40 ಲೋಕಸಭಾ ಕ್ಷೇತ್ರ ಬರುತ್ತೆ, ಪಶ್ಚಿಮ ಬಂಗಾಳದಲ್ಲಿ 42, ರಾಜಸ್ಥಾನದಲ್ಲಿ 25, ಕರ್ನಾಟಕದಲ್ಲಿ 28, ಒಟ್ಟು 135 ಕ್ಷೇತ್ರಗಳಲ್ಲಿ 4 ರಾಜ್ಯಗಳಲ್ಲಿ ಬಿಜೆಪಿ ಬಹುದೊಡ್ಡ ಹಿನ್ನಡೆಯನ್ನ ಅನುಭವಿಸುತ್ತೆ ಅನ್ನೋದನ್ನ ಹೇಳ್ತಿದ್ದಾರೆ. ಕಳೆದ 2019ರ ಲೋಕಸಭಾ ಚುನಾವಣೆಯಲ್ಲಿ ಏನಾಗಿತ್ತು? ಈ 4 ರಾಜ್ಯಗಳಲ್ಲಿ ಬಿಹಾರದಲ್ಲಿ 40 ಕ್ಷೇತ್ರಗಳ ಪೈಕಿ 39 ಬಿಜೆಪಿ ಗೆದ್ದಿತ್ತು, ಪಶ್ಚಿಮ ಬಂಗಾಳದಲ್ಲಿ 42 ಕ್ಷೇತ್ರಗಳ ಪೈಕಿ 18 ಬಿಜೆಪಿ ಗೆದ್ದಿತ್ತು, ರಾಜಸ್ಥಾನದಲ್ಲಿ 25 ಪೈಕಿ 20, ಕರ್ನಾಟಕದಲ್ಲಿ 28 ಪೈಕಿ 25 ಸ್ಥಾನಗಳನ್ನ ಗೆದ್ದಿತ್ತು. ಅಂದ್ರೆ 135 ಕ್ಷೇತ್ರಗಳ ಪೈಕಿ 102 ಸ್ಥಾನಗಳನ್ನ ಬಿಜೆಪಿ ಗೆದ್ದಿತ್ತು. ಆದರೆ 2024ರ ಲೋಕಸಭಾ ಚುನಾವಣೆಯಲ್ಲಿ 135 ಕ್ಷೇತ್ರಗಳ ಪೈಕಿ 50ಕ್ಕಿಂತ ಕಡಿಮೆ ಸ್ಥಾನಗಳನ್ನ ಬಿಜೆಪಿ ಪಡೆಯುವಂತಹ ಸಾಧ್ಯತೆ ಇದೆ. ಅಲ್ಲಿಗೆ 80ಕ್ಕೂ ಅಧಿಕ ಕ್ಷೇತ್ರಗಳು ಬಿಜೆಪಿ ಏತರ ಪಕ್ಷಕ್ಕೆ ಹೋಗುತ್ತೆ ಅನ್ನೋದಾದ್ರೆ ಅದು ಇಂಡಿಯಾ ಮೈತ್ರಿಕೂಟಕ್ಕೆ ಸಿಗಬಹುದು. ಅಲ್ಲಿಗೆ ಕೇವಲ ದಕ್ಷಿಣ ಭಾರತದಲ್ಲಷ್ಟೇ ಅಲ್ಲ, ಉತ್ತರ ಭಾರತದಲ್ಲೂ ಕೂಡ ಬಿಜೆಪಿ ಬಹುದೊಡ್ಡ ಹಿನ್ನಡೆಯನ್ನ ರಾಜಸ್ಥಾನದಲ್ಲಿ, ಪಶ್ಚಿಮ ಬಂಗಾಳದಲ್ಲಿ, ಬಿಹಾರದಲ್ಲಿ ಅನುಭವಿಸುತ್ತೆ ಅನ್ನೋದಾದ್ರೆ 200ರ ಗಡಿಯನ್ನ ಬಿಜೆಪಿ ಮುಟ್ಟೋಕಾಗುತ್ತಾ? ಮತ್ತೊಮ್ಮೆ ಮೋದಿ 400 ಗೆಲ್ತಾರೆ ಅನ್ನುವಂತಹ ಹೇಳಿಕೆ ಕೇವಲ ಹೇಳಿಕೆಯಾಗಿ ಉಳಿಯುತ್ತಾ? ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಈ 2024ರ ಲೋಕಸಭಾ ಚುನಾವಣೆಯ ಭವಿಷ್ಯ ನಿಜವಾಗುತ್ತಾ? ಚುನಾವಣಾ ಚಾಣಕ್ಯ ಪಾರ್ಥದಾಸ್ ಅವರ ಮುನ್ಸೂಚನೆ, ಮುನ್ನುಡಿ, ಸುಳಿವು ಏನಾಗಬಹುದು? ನಿಮ್ಮ ಪ್ರಕಾರ ಬಿಜೆಪಿ ಗೆಲ್ಲಬಹುದಾದಂತಹ ಸ್ಥಾನಗಳೆಷ್ಟು?